ಅಂಡಮಾನ್ ನಿಕೋಬಾರ್ನಲ್ಲಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಸ್ತಾರ ವಿಮಾನಯಾನ ಸೇವೆಯಲ್ಲಿ ವ್ಯತ್ಯಯ ಹಿನ್ನೆಲೆ 180 ಜನ ಕನ್ನಡಿಗರು ಕಂಗಾಲಾಗಿದ್ದಾರೆ. ಮೈಸೂರು, ದಾವಣಗೆರೆ ಸೇರಿ ವಿವಿಧೆಡೆಯಿಂದ ಕನ್ನಡಿಗರು ಅಂಡಮಾನ್ ನಿಕೋಬಾರ್ಗೆ ತೆರಳಿದ್ರು. ಚೆನ್ನೈನಿಂದ ಬಂದಿದ್ದಂತಹ ವಿಮಾನ ಹವಾಮಾನ ವೈಪರೀತ್ಯದಿಂದ ವಾಪಸ್ ಆಗಿದೆ. ವಾಪಸ್ ಆದ ಹಿನ್ನೆಲೆಯಲ್ಲಿ ಈ ಒಂದು ಪರದಾಟವನ್ನ ಕನ್ನಡಿಗರು ಅಲ್ಲಿನ ಏರ್ಪೋರ್ಟ್ನಲ್ಲಿ ಅನುಭವಿಸುತ್ತಿದ್ದಾರೆ. ಸಂಜೆ ಆದರೂ ಕೂಡ ಅವರಿಗೆ ಆಹಾರ ಮತ್ತು ನೀರು ಕೂಡ ಸಿಗದೆ ಕನ್ನಡಿಗರು ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಬೋರ್ಡಿಂಗ್ ಪಾಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ 1:45ರಿಂದ ನಾವು ವಿಮಾನ ನಿರೀಕ್ಷೆಯಲ್ಲಿದ್ದೆವು. ಆದರೆ ವಿಮಾನ ಪೋರ್ಟ್ ಬ್ಲೇರಿನ ವಿಮಾನ ನಿಲ್ದಾಣದಲ್ಲಿ ಇಳಿಯದೆ ಅದು ಚೆನ್ನೈಗೆ ವಾಪಸ್ ಆಗಿದೆ ಅಂತಕ್ಕಂಥ ಸೂಚನೆಯನ್ನು ನಮಗೆ ಸುಮಾರು ಮಧ್ಯಾಹ್ನ 3 ಗಂಟೆ ನಂತರ ಕೊಟ್ಟರು. ಅಲ್ಲಿಂದ ನಮಗೆ ಆಯಿತು, ಅನಾನುಕೂಲ ಆಗಿದೆ, ನಮಗೆ ಊಟದ ವ್ಯವಸ್ಥೆ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ, ಬೇರೆ ವಿಮಾನದ ಮೂಲಕ ನಮ್ಮನ್ನು ಬೆಂಗಳೂರಿಗೆ ಕಳಿಸ್ಕೊಡ್ಬೇಕಂತ ಎಷ್ಟೇ ಒತ್ತಾಯ ಮಾಡಿರು. ಆ ವಿಸ್ತಾರ ವಿಮಾನಯಾನ ಸಿಬ್ಬಂದಿಯವರು ನಮಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಇದುವರೆಗೂ ನಾವು ಕೇವಲ 18 ಜನ ಸ್ನೇಹಿತರಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಬಂದಿರತಕ್ಕಂಥ ಸುಮಾರು 180 ಪ್ರಯಾಣಿಕರು, ವೃದ್ಧರಿದ್ದಾರೆ, ಅದರಲ್ಲಿ ಮಹಿಳೆಯರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಎಲ್ಲರೂ ಕೂಡ 11 ಗಂಟೆಯಿಂದ ಊಟ ನೀರಿಲ್ಲದೆ ವಿಮಾನ ನಿಲ್ದಾಣದಲ್ಲಿ ಸೊರಗ್ತಾ ಇದ್ದಾವೆ. ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಯಾತ್ರಾರ್ಥಿಗಳ ಪರವಾಗಿ, ಎಲ್ಲ ವಿಮಾನ ಪ್ರಯಾಣಿಕರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.